ಆದಿಕಾಂಡ ಅಧ್ಯಾಯ 36. ಎದೋಮನೆಂಬ ಏಸಾವನ ವಂಶಾವಳಿ ಇದು. ಏಸಾವನು ಕಾನಾನ್ಯರ ಮಹಿಳೆಯರಲ್ಲಿ ಹಿತ್ತಿಯನಾದ ಎಲೋನನ ಮಗಳಾದ ಆದಾಳನ್ನು, ಹಿವ್ವಿಯನಾದ ಸಿಬಿಯೋನನ ಮಗ ಅನಹನ ಮಗಳು ಒಹೋಲಿಬಾಮಳನ್ನು ಮತ್ತು ಇಷ್ಮಾಯೇಲನ ಮಗಳು ಹಾಗೂ ನೆಬಾಯೋತನ ಸಹೋದರಿ ಬಾಸೆಮತಳನ್ನು ಮದುವೆ ಆಗಿದ್ದನು. ಏಸಾವನಿಗೆ ಆದಳು ಎಲಿಫಜನನ್ನು ಹೆತ್ತಳು, ಬಾಸೆಮತಳು ರೆಗುವೇಲನನ್ನು ಹೆತ್ತಳು, ಒಹೋಲಿಬಾಮಳು ಯಗೂಷನನ್ನು, ಯಳಾಮನನ್ನು ಹಾಗೂ ಕೊರಹನನ್ನು ಹೆತ್ತಳು. ಇವರೆಲ್ಲರೂ ಏಸಾವನು ಕಾನಾನ್ ನಾಡಿನಲ್ಲಿ ಇದ್ದಾಗ ಹುಟ್ಟಿದರು. ಏಸಾವನು ತನ್ನ ಹೆಂಡತಿಯರನ್ನು, ಗಂಡು ಹೆಣ್ಣು ಮಕ್ಕಳನ್ನು, ತನ್ನ ಮನೆಗೆ ಸೇರಿದ ಎಲ್ಲರನ್ನೂ, ತನಗಿದ್ದ ಪಶು ಪ್ರಾಣಿಗಳನ್ನು, ಕಾನಾನ್ ನಾಡಿನಲ್ಲಿ ತಾನು ಸಂಪಾದಿಸಿದ ಆಸ್ತಿ ಪಾಸ್ತಿ ಎಲ್ಲವನ್ನೂ ತೆಗೆದುಕೊಂಡು ತನ್ನ ತಮ್ಮ ಯಾಕೋಬನ ಬಳಿಯಿಂದ ಹೊರನಾಡಿಗೆ ಹೊರಟು ಹೋದನು. ಸಿರಿ ಸಂಪತ್ತು ಹೆಚ್ಚಾಗಿ ಇದ್ದುದರಿಂದ ಅವರಿಬ್ಬರು ಒಂದೇ ಸ್ಥಳದಲ್ಲಿ ವಾಸ ಮಾಡಲು ಅನುಕೂಲವಾಗಿರಲಿಲ್ಲ. ಪಶು ಪ್ರಾಣಿಗಳು ಬಹಳ ಆಗಿದ್ದುದರಿಂದ ಅವರು ತಂಗಿದ್ದ ನಾಡು ಅವರಿಗೆ ಸಾಲದೇ ಹೋಯಿತು. ಈ ಕಾರಣ ಎದೋಮನೆಂಬ ಏಸಾವನು ಸೇಯೀರ್ ಮಲೆನಾಡಿಗೆ ಹೋಗಿ ಅಲ್ಲೇ ವಾಸವಾಗಿದ್ದನು. ಸೇಯೀರ್ ಮಲೆನಾಡಿನಲ್ಲಿದ್ದ ಎದೋಮ್ಯರ ಮೂಲಪುರುಷನಾದ ಏಸಾವನ ವಂಶಾವಳಿ ಹೀಗಿದೆ. ಏಸಾವನಿಗೆ ಹೆಂಡತಿ ಆದಳಲ್ಲಿ ಮಗ ಎಲಿಫಜನು ಹುಟ್ಟಿದನು. ಹೆಂಡತಿ ಬಾಸೆಮತಳಲ್ಲಿ ಮಗ ರೆಗುವೇಲನು ಹುಟ್ಟಿದನು. ಎಲಿಫಜನಿಗೆ ತೆಮಾನ್, ಒಮಾರ್, ಚಿಫೋ, ಗತಾಮ್, ಕೆನಜ್ ಎಂಬ 5 ಮಕ್ಕಳು. ಏಸಾವನ ಮಗನಾದ ಈ ಎಲಿಫಜನಿಗೆ ತಿಮ್ನಾ ಎಂಬ ಉಪಪತ್ನಿ ಇದ್ದಳು. ಇವಳು ಅವನಿಗೆ ಅಮಲೇಕನನ್ನು ಹೆತ್ತಳು. ಇವರೇ ಏಸಾವನ ಹೆಂಡತಿ ಆದಾಳ ಮೊಮ್ಮಕ್ಕಳು. ರೆಗುವೇಲನಿಗೆ ನಹತ್, ಜೆರಹ, ಶಮ್ಮ, ಮಿಜ್ಜಾ ಎಂಬ 4 ಮಕ್ಕಳು. ಇವರು ಏಸಾವನ ಹೆಂಡತಿ ಬಾಸೆಮತಳ ಮೊಮ್ಮಕ್ಕಳು. ಏಸಾವನ ಹೆಂಡತಿಯು ಸಿಬೆಯೋನನ ಮಗ ಅನಹನ ಮಗಳೂ ಆಗಿದ್ದ ಒಹೋಲಿಬಾಮಳಿಗೆ ಯಗೂಷ್, ಯಳಾಮ್ ಮತ್ತು ಕೊರಹ ಎಂಬ 3 ಮಕ್ಕಳಿದ್ದರು. ಏಸಾವನ ವಂಶದ ಕುಲನಾಯಕರು. ಏಸಾವನ ವಂಶದ ಕುಲನಾಯಕರು ಏಸಾವನ ಜ್ಯೇಷ್ಠ ಪುತ್ರನಾದ ಎಲಿಫಜನಿಂದ ತೆಮಾನ, ಏಮಾರ, ಚೆಫೋ, ಕೆನೇಸ್, ಕೊರಹ, ಗತಾಮ, ಅಮಲೇಕ ಎಂಬ ಕುಲನಾಯಕರು ಹುಟ್ಟಿದರು. ಈ ಅಧಿಪತಿಗಳು ಎದೋಮ್ಯರ ನಾಡಿನಲ್ಲಿ ಆದಾಳ ಸಂತತಿಯಲ್ಲಿ ಹುಟ್ಟಿದರು. ಏಸಾವನ ಮಗ ರೆಗುವೇಲನಿಗೆ ನಹತ, ಜೆರಹ, ಶಮ್ಮ, ಮಿಜ್ಜಾ ಎಂಬ ಕುಲನಾಯಕರು ಹುಟ್ಟಿದರು. ಇವರು ಎದೋಮ್ಯರ ನಾಡಿನಲ್ಲಿ ಏಸಾವನ ಹೆಂಡತಿ ಬಾಸೆಮತಳ ಸಂತತಿಯಲ್ಲಿ ಹುಟ್ಟಿದವರು. ಏಸಾವನ ಹೆಂಡತಿ ಒಹೋಲಿಬಾಮಳ ಸಂತಾನದಲ್ಲಿ ಹುಟ್ಟಿದ ಕುಲನಾಯಕರು ಯಾರೆಂದರೆ ಯಗೂಷ್, ಯಳಾಮ ಮತ್ತು ಕೊರಹ. ಇವರೇ ಅನಹನ ಮಗಳು ಏಸಾವನ ಹೆಂಡತಿಯೂ ಆಗಿದ್ದ ಒಹೋಲಿಬಾಮಳ ಸಂತಾನದವರು. ಎದೋಮನೆನಿಸಿಕೊಳ್ಳುವ ಏಸಾವನಿಂದ ಹುಟ್ಟಿದ ಕುಲಗಳಿಗೆ ಇವರೇ ನಾಯಕರು. ಆ ನಾಡಿನ ಮೂಲ ನಿವಾಸಿಗಳು ಹೊರಿಯನಾದ ಸೆಮಾರ್ಯನಿಂದ ಹುಟ್ಟಿದವರು. ಲೋಟಾನ್, ಶೋಬಾಲ್, ಸಿಬೆಯೋನ್, ಅನಹ, ದಿಶೋನ್, ಎಚೇರ್, ದಿಶಾನ್ ಎಂದು ಅವರನ್ನು ಹೆಸರಿಸಲಾಗಿತ್ತು. ಅವರು ಎದೋಮ್ಯರ ನಾಡಿನಲ್ಲಿ ಸೇಯೀರನ ಸಂತತಿಯವರಾದ ಹೋರಿಯರಲ್ಲಿ ಹುಟ್ಟಿದ ಕುಲನಾಯಕರು. ಲೋಟಾನನಿಗೆ ಹೋರಿ ಮತ್ತು ಹೆಮಾಮ್ ಎಂಬ ಮಕ್ಕಳಿದ್ದರು. ತಿಮ್ನಾ ಎಂಬ ತಂಗಿಯೂ ಇದ್ದಳು. ಶೋಬಾಲನ ಮಕ್ಕಳು ಅಲ್ವಾನ್, ಮನಹತ್, ಗೆಬಾಲ್, ಶೆಫೋ ಮತ್ತು ಓನಾಮ್ ಎಂಬುವವರು. ಸಿಬೆಯೋನನಿಗೆ ಅಯ್ಯ ಮತ್ತು ಅನಹ ಎಂಬ 2 ಮಕ್ಕಳು. ಈ ಅನಹನೇ ತನ್ನ ತಂದೆ ಸಿಬೆಯೋನನ ಕತ್ತೆಗಳನ್ನು ಮೇಯಿಸುತ್ತಿದ್ದಾಗ ಕಾಡಿನಲ್ಲಿ ಬಿಸಿ ನೀರಿನ ಒರತೆಗಳನ್ನು ಕಂಡುಹಿಡಿದವನು. ಅನಹನ ಮಕ್ಕಳು ದಿಶೋನ್ ಮತ್ತು
ಅನಾಹನ ಮಗಳಾದ ಒಹೊಲಿಬಾಮ. ದಿಶೋನನ ಮಕ್ಕಳು ಹೆಮ್ದಾನ್, ಎಷ್ಬಾನ್, ಇತ್ರಾನ್ ಮತ್ತು ಕೆರಾನ್. ಎಚೇರನ ಮಕ್ಕಳು ಬಿಲ್ಹಾನ್, ಜಾವಾನ್ ಮತ್ತು ಅಕಾನ್. ದೀಶಾನನ ಮಕ್ಕಳು ಊಜ್ ಮತ್ತು ಅರಾನ್. ಹೋರಿಯರಿಂದ ಹುಟ್ಟಿದ ಕುಲನಾಯಕರು ಇವರು: ಲೋಟಾನ್, ಶೋಬಾಲ್, ಸಿಬೆಯೋನ್, ಅನಹ, ದೀಶೋನ್, ಎಚೇರ್ ಮತ್ತು ದಿಶಾನ್. ಹೋರಿಯರಿಂದ ಹುಟ್ಟಿದವರಾಗಿ ಸೇಯಿರ್ ನಾಡಿನಲ್ಲಿ ಅಧಿಪತ್ಯ ನಡೆಸಿದ ಕುಲನಾಯಕರು ಇವರೇ. ಇಸ್ರಾಯೇಲರ ಅರಸರು ಆಳುವುದಕ್ಕೆ ಮುಂಚೆ ಎದೋಮ್ಯರ ನಾಡಲ್ಲಿ ಆಳುತ್ತಿದ್ದ ಅರಸರ ಹೆಸರುಗಳು ಹೀಗಿವೆ: ಬೆಯೋರನ ಮಗ ಬಿಲಗನು ಎದೋಮ್ಯರಲ್ಲಿ ಆಳಿದನು. ಅವನ ರಾಜಧಾನಿಯ ಹೆಸರು ಬಿನ್ಹಬಾ. ಬೆಲಗನು ಸತ್ತ ಮೇಲೆ ಬೊಚ್ರದವನಾದ ಚೆರಹನ ಮಗ ಯೋಬಾಬನು ಅಧಿಪತ್ಯಕ್ಕೆ ಬಂದನು. ಯೋಬಾಬನು ಸತ್ತ ಮೇಲೆ ತೆಮಾನಿಯರ ನಾಡಿನವನಾದ ಹುಷಾಮನು ಅವನಿಗೆ ಬದಲಾಗಿ ಆಳಿದನು. ಹುಷಾಮನು ಸತ್ತ ಮೇಲೆ ಮೊವಾಬ್ಯರ ಬಯಲಿನಲ್ಲಿ ಮಿದ್ಯಾನ್ಯರನ್ನು ಸೋಲಿಸಿದ ಬೆದದನ ಮಗನಾದ ಹದದನು ಅರಸನಾದನು. ಅವನ ರಾಜಧಾನಿಯ ಹೆಸರು ಅವೀತ್. ಹದದನು ಸತ್ತ ಮೇಲೆ ಮಸ್ರೇಕದವನಾದ ಸಂಲಾಹನು ಪಟ್ಟಕ್ಕೆ ಬಂದನು. ಸಂಲಾಹನು ಸತ್ತ ಮೇಲೆ ನದಿ ತೀರದಲ್ಲಿನ ರೆಹೋಬೋತೋರಿನ ಸೌಲನು ಅರಸನಾದನು. ಸೌಲನು ಸತ್ತ ಮೇಲೆ ಅಕ್ಟೋರನ ಮಗ ಬಾಳಾನಾನನು ಅರಸನಾದನು. ಅಕ್ಟೋರನ ಮಗ ಬಾಳಾನಾನನು ಸತ್ತಾದ ನಂತರ ಹದದನು ಅರಸನಾದನು. ಅವನ ರಾಜಧಾನಿಯ ಹೆಸರು ಪಾಗು. ಅವನ ಹೆಂಡತಿಯ ಹೆಸರು ಮಹೆಟಬೇಲ್. ಆಕೆ ಮೆಜಾಹಾಬನ ಮಗಳಾದ ಮೆಟ್ರೀದಳ ಮಗಳು. ಸ್ಥಳ ಕುಲನಾಮಗಳ ಪ್ರಕಾರ ಏಸಾವನಿಂದ ಹುಟ್ಟಿದ ಕುಲನಾಯಕರ ಹೆಸರುಗಳು ಇವು: ತಿಮ್ನ, ಹಲ್ವಾ, ಯತೇತ, ಒಹೊಲಿಬಾಮ, ಏಲಾ, ಪಿನೋನ್, ಕೆನಜ್, ತೆಮಾನ್, ಮಿಪ್ಚಾರ, ಮಗ್ದಿಯೇಲ್, ಗಿರಾಮ್. ಇವರೇ ತಮ್ಮ ನಾಡಿನ ಮೂಲ ಸ್ಥಾನಗಳ ಪ್ರಕಾರ ಎದೋಮ್ಯರ ಕುಲನಾಯಕರು. ಈ ಎದೋಮ್ಯರ ಮೂಲ ಪುರುಷನೇ ಏಸಾವ್. ಪ್ರಭುವಿನ ವಾಕ್ಯ.